ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಯಾವ ಜಾಗದಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಾದ್ರೆ ನಿಮಗೆ ತುಂಬಾನೇ ರೋಮಾಂಚಕ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಡೆಯುವಂತ ಜಾತ್ರೆ ಸಣ್ಣ ಪುಟ್ಟ ಜಾತ್ರೆ ಅಲ್ಲ, ಭಯಾನಕ ಜಾತ್ರೆ. ಈ ಜಾತ್ರೆ ನಡೆಯೋದು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ದೇವರಘಟ್ಟ ಅನ್ನೋ ಊರಲ್ಲಿ. ಈ ಮಾಳಮಲ್ಲೇಶ್ವರ ದೇವರು ಇವರಿಗೆ ಒಳ್ಳೇದು ಮಾಡಬೇಕಂದ್ರೆ ಈ ತರ ಕೋಲುಗಳಿಂದ ಹೊಡಿ ಆಟ ಆಡಿದರೆ ಮಾತ್ರ ಒಳ್ಳೆಯದಾಗುತ್ತಂತೆ ಈ ಜನರ ಅಭಿಪ್ರಾಯ. ಈ ಜಾತ್ರೆಯನ್ನು ನೋಡಲು ಬರುವವರು ಪ್ರತಿಯೊಬ್ಬರು ಕೆಬ್ಬಿಣದ ಕೋಲುಗಳನ್ನು ತಂದೆ ತರ್ತಾರೆ. ಈ ಜಾತ್ರೆ ನಡೆಯೋದು ದಸರಾ ಹಬ್ಬದ ರಾತ್ರಿ ಟೈಮಲ್ಲಿ. ಇಲ್ಲಿ ಈ ಜಾಗದಲ್ಲಿ ನಿಂತು ಈ ಜಾತ್ರೆ ನೋಡ್ಬೇಕಂದ್ರೆ ಡಬಲ್ ಗುಂಡಿನೇ ಬೇಕು. ಇಲ್ಲಿ ನೋಡೋರಿಗೆ ಪ್ರತಿಯೊಬ್ಬರಿಗೂ ಡಬಲ್ ಗುಂಡಿ ಇದ್ರೇನೆ ಈ ಜಾತ್ರೆ ನೋಡಕ್ ಸಾಧ್ಯ, ಇಲ್ಲಾಂದ್ರೆ ಚಳಿಗಾಲ ಬರೋಂತ ಗ್ಯಾರಂಟಿ. ದಸರಾ ಹಬ್ಬದ ದಿನ ನಿಮ್ಮೂರಲ್ಲಿ ಅಥವಾ ನಮ್ಮೂರಲ್ಲಿ ಪ್ರತಿಯೊಂದು ಊರಲ್ಲಿ ಆದರೂ ಖುಷಿ ವಾತಾವರಣ ಇರುತ್ತೆ. ಆದರೆ ಈ ದೇವರಘಟ್ಟ ಅನ್ನೋ ಊರಲ್ಲಿ ತುಂಬಾನೇ ಭಯಂಕರ ವಾತಾವರಣ ಸೃಷ್ಟಿಯಾಗಿರುತ್ತೆ. ಎಲ್ಲಿ ನೋಡಿದ್ರು ಬೆಂಕಿ, ದ್ವೇಷ, ಸಿಟ್ಟು, ಕೋಪ, ರೋಷ ಎಲ್ಲಾನು ಈ ಜಾತ್ರೆ ದಿವಸ ಇವರಿಗೆ ಎಲ್ಲರಿಗೂ ಇರುತ್ತೆ. ಈ ಜಾತ್ರೆ ಆಡೋಕೆ ನೋಡೋಕೆ ತುಂಬಾನೇ ಜನ ಸಾಗರನೇ ಬಂದಿರುತ್ತೆ. ಜೀವದ ಮೇಲೆ ಆಸೆ, ನಂಬಿಕೆ, ಪ್ರೀತಿ ಇಟ್ಕೊಂಡು ಜೀವನ ಮಾಡೋ ಒಂದ್ ಕಡೆ ಆದ್ರೆ ಇಲ್ಲಿ ನನ್ನ ಸುತ್ತಮುತ್ತರಿಗೆ ಜೀವದ ಮೇಲೆ ನಂಬಿಕೆನೇ, ಆಸೆನೇ ಇಲ್ಲ, ಭಯನೇ ಇಲ್ಲ. ಇವ್ರಿಗೆ ಆ ತರ ಜೀವನ ಮಾಡ್ತಿದ್ದಾರೆ. ಜಾತ್ರೆ ಮಾಡ್ತಾರೆ ಅಂದ್ರೆ ಈ ತರ ಕೋಲುಗಳಿಂದ ಒಬ್ರಿಗೊಬ್ರು ಹೊಡಿಬಡಿ ಆಟ ಆಡ್ತಾರೆ. ನಾರ್ಮಲ್ ಆಗಿ ಕಟ್ಗೆಯಿಂದ ಹೊಡೆದ್ರೆ ತೆರೆ ಹೊಡೆಯುತ್ತೆ, ಅಂತಂದ್ರೆ ಈ ತರ ಕೆಬ್ಬಣೆಯಿಂದ ಚಿತ್ರ ಕೋಲುಗಳಿಂದ ಹೊಡೆದ್ರೆ ಸುಮ್ಮನೆ ಇರ್ತದ. ಸೊ ಡೆತ್ ಆಗಂತ ಕನ್ಫರ್ಮ್. ಸಾವಿರಾರು ಭಕ್ತಾದಿಗಳು ಕೆಬ್ಬಿಣದ ಕೋಲುಗಳಿಂದ ಹೊಡಿಬಡಿ ಆಟ ಆಡ್ತಾರೆ. ಈ ಸಂಪ್ರದಾಯ ತಲಾಂತರಗಳಿಂದ ಬಂದಿದೆ ಅಂತೆ. ಇದನ್ನು ಇವರು ಈಗ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಪ್ರತಿಯೊಂದು ಊರಲ್ಲಿ ದಸರಾ ಹಬ್ಬ ಖುಷಿ ಸಂತೋಷದಿಂದ ಆದ್ರೆ ಇಲ್ಲಿ ಮಾತ್ರ ತುಂಬಾನೇ ದ್ವೇಷದಿಂದ ಆಗುತ್ತೆ. ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಇಲ್ಲಿ ಹೇಳ್ಬೇಕಂದ್ರ. ಇನ್ನ ಸ್ವಲ್ಪ ಲೇಟ್ ಮಾಡಿ, ಇಲ್ಲಿ ರಕ್ತದ ಕೋಳಿನೇ ಹರಿಯುತ್ತೆ. ನಾವೆಲ್ಲ ಪೂಜೆ ಮಾಡಕ್ಕೆ ದೇವರಿಗೆ ದೀಪ ಹಚ್ಚಿದರೆ ಇವರು ಆ ಜನಗಳ ಮೇಲೆ ಬೆಂಕಿ ವಸ್ತು ಆ ಜೀವಗಳ ಜೊತೆ ಆಟ ಆಡ್ತಾರೆ ಆ ಬೆಂಕಿಯಲ್ಲಿ. ಗುಂಡು ಮೇಲೆ ಬಿದ್ದಾರಲ್ಲ, ಗುಂಡು ಉಳಿಕೊಂಡಾಯ್ತಾ ಯಾವ್ದಲ್ಲಿ ಅದೇ ಗುಂಡು ಉಳಿಕೊಂಡೋಕೆ ಕಾಲ ಬಿಡ್ತು ಬಂದ್ರ ಅಲ್ಲಿ ಓದ ನೋಡ್ದ ಕುಂಡಿ ಅಂತ ಗುಂಡು ಉಳಿಬಿಡ್ತೀವಿ ನೋಡಿ ಯೋಚನೆ. ಈ ಹೊಡಿಬಡಿ ಆಟದಲ್ಲಿ ಎಷ್ಟು ಜನಗಳಿಗೆ ಗಾಯವಾಗುತ್ತೆ, ಎಷ್ಟು ಜನಗಳು ತಲೆ ಹೋಗುತ್ತವೆ, ಎಷ್ಟು ಜನಗಳು ಜೀವ ಹೋಗುತ್ತವೆ, ಒಂದು ಲೆಕ್ಕನೇ ಸಿಗಲ್ಲ. ಆದರೂ ನಾನು ಆದಷ್ಟು ವಿಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ. ಈ ಹೊಡಿಬಡಿ ಆಟದಲ್ಲಿ ಗಾಯ ಆದವರಿಗೆ ಪ್ರಥಮ ಚಿಕಿತ್ಸೆ ಮಾಡೋಕ್ಕೆ ಹಾಸ್ಪಿಟಲ್ ವ್ಯವಸ್ಥೆನೂ ಇಲ್ಲಿದೆ. ತುಂಬಾನೇ ಎಮರ್ಜೆನ್ಸಿ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆನೂ ಇದೆ. ಇಲ್ಲಿರೋ ಡಾಕ್ಟರ್ಗಳು ತುಂಬಾನೇ ಅವ್ರ ಕೈಲಾದಷ್ಟು ಟ್ರೈ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ತುಂಬ ಜಾಸ್ತಿನೇ ಸೀರಿಯಸ್ ಆದರೆ ಆಂಬ್ಯುಲೆನ್ಸ್ಗಳಿಂದ ದೊಡ್ಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಇಷ್ಟು ಆಂಬ್ಯುಲೆನ್ಸ್ಗಳು ಹೋಗ್ತಾವಂದ್ರೆ ಎಷ್ಟು ಜನಕ್ಕೆ ತುಂಬಾನೇ ಸೀರಿಯಸ್ ಆಗಿರೋದು ನೀವೇ ಲೆಕ್ಕ ಹಾಕಿ. ಆಂಬ್ಯುಲೆನ್ಸ್ನಲ್ಲಿ ಹೋಗಿದ ಮಾತ್ರಕ್ಕೆ ಆ ಜೀವ ಬದುಕುತ್ತೆ ಎಂಬುದು ತುಂಬಾನೇ ಡೌಟ್. ಯಾಕಂದ್ರೆ ಏಟು ಬಿದ್ದಿರೋದು ಸಣ್ಣ ಪುಟ್ಟ ಏಟಲ್ಲ, ಕೆಬ್ಬಿಣದ ಏಟು, ಜೀವ ಅಲ್ಲೇನೇ ಹೋಗಿರುತ್ತೆ. ನಿಮ್ಮೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಇಷ್ಟು ದೊಡ್ಡ ಜಗಳ ಆಗ್ತಿದೆ, ಇಷ್ಟು ಜೀವಗಳು ಹೋಗ್ತಿವೆ, ಇಷ್ಟೆಲ್ಲ ತೊಂದರೆ ಆಗ್ತಿದೆ, ಆದ್ರೂ ಪೊಲೀಸರು ಏನು ಮಾಡ್ತಿಲ್ವಾ ಅಂತ. ಪೊಲೀಸ್ ಎಲ್ಲರೂ ತುಂಬಾನೇ ಅವ್ರವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾನೆ ಇರ್ತಾರೆ, ಅಮಾಯಕರ ಜೀವಗಳನ್ನ ಉಳಿಸ್ತಾನೆ ಇರ್ತಾರೆ. ಕೋಲುಗಳಿಂದ ಹೊಡಿಬಡಿ ಆಟ ಆಡೋರು ಬಿಟ್ಟು ಬೇರೆ ಯಾರಾದ್ರೂ ಅಮಾಯಕರಿಗೆ ಏನಾದ್ರೂ ತೊಂದರೆ ಆದ್ರೆ ಅಷ್ಟು ದೊಡ್ಡ ಜಗಳದಲ್ಲಿ ಪೊಲೀಸರು ಒಳಗಡೆ ನುಗ್ಗಿ ಅಮಾಯಕರ ಜೀವಗಳನ್ನ ಕಾಪಾಡ್ತಾರೆ. ಪೊಲೀಸರು ತುಂಬಾನೇ ಹೇಳ್ತಿರ್ತಾರೆ, ಜಾತ್ರೆ ತರ ಮಾಡಿ, ಈ ತರ ಆಟ ಆಡಬೇಡಿ, ಹೊಡಿಬೇಡಿ ಆಟ ಆಡಬೇಡಿ ಅಂತ ಹೇಳ್ತಿರ್ತಾರೆ. ಆದರೆ ಈ ಜನಗಳು ಇವ್ರ ಮಾತು ಕೇಳೋದೇ ಇಲ್ಲ. ಈಗ ಟೈಮ್ ಬಂದು ರಾತ್ರಿ 3 ಗಂಟೆ. ಈ ಟೈಮಲ್ಲಿ ಸ್ವಲ್ಪ ಈ ಹೊಡಿಬಡಿ ಆಟ ತಣ್ಣಗಾಗುತ್ತೆ. ಯಾಕಂದ್ರೆ ಈಗ ದೇವರು ರಕ್ತ ಕೊಡೋಕೆ ಹೋಗ್ತಾನೆ. ಆ ರಕ್ತ ಕೊಡೋ ಸ್ಥಳ ಎಲ್ಲಿದೆ ಅಂದ್ರೆ ಒಂದು ಕಾಡಿನ ಮಧ್ಯೆ ಗುಡ್ಡದ ಮೇಲೆ ಇದೆ. ದೇವರು ರಕ್ತ ಹೇಗೆ ಕೊಡ್ತಾನೆ ಆ ಜಾಗಕ್ಕೆ ಹೋಗಿ ಅದನ್ನು ತೋರಿಸ್ತಾನೆ ಬನ್ನಿ. ಈ ದಾರಿ ಒಂದು ಶಾರ್ಟ್ ಕಟ್, ಅದು ಬಂದು 3 ಕಿಲೋಮೀಟರ್ ಆಗುತ್ತೆ, ಇದು ಒಂದು 1/2 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಹಿಂಗೆ ಹೋಗ್ತಿದ್ವಿ.
ಇಷ್ಟೋ ತನಕ ಹೊಡಿ ಆಟ ಆಡಿ ಸ್ವಲ್ಪ ಜನರು ಎಲ್ಲ ವಿಶ್ರಾಂತಿ ಪಡ್ತಿದ್ದಾರೆ. ಇವರು ಇಲ್ಲಿ ಬರ್ಬೇಕಾದ್ರೆ ಮನೆಯಿಂದ ಮಂಡಕ್ಕಿ, ಖಾರ, ತಿಂಡಿ ತಿನಿಸುಗಳು ತಂದಿರ್ತಾರೆ. ಎಲ್ಲರೂ ಈಗ ಕುಂತು ತಿಂತಿದ್ದಾರೆ. ನನಗೂ ಹಸಿವು ಆಗ್ತಿದೆ, ನಾನೇ ಏನು ತಗೊಂಡು ಬಂದಿಲ್ಲ. ಈ ಜಾತ್ರೆ ಎಲ್ಲ ನೋಡಿದ್ರೆ ನನಗೆ ಒಂದು ಅನ್ಸುತ್ತೆ, ಅದು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ. ದೇವ್ರನ್ನ ನಂಬಬೇಕು, ದೇವ್ರನ್ನ ಭಕ್ತಿಯಿಂದ ನಂಬಬೇಕು. ಬಟ್ ಈ ತರ ಭಕ್ತಿ ಜೊತೆಗೆ ಈ ತರ ದ್ವೇಷದಿಂದ ಒಬ್ರಿಗೊಬ್ರಿಗೆ ಕೋಲುಗಳಿಂದ ಹೊಡೆದಾಡ್ಕೊಂಡು ಆಟ ಆಡೋದು ಸರಿ ಅನ್ಸಲ್ಲ. ಯಾಕಂದ್ರೆ ಜೀವಕ್ಕೊಂದು ಬೆಲೆ ಇರುತ್ತೆ. ಸೊ ಆ ಜೀವನ ಲೆಕ್ಕಿಲ್ದಂಗೆ ಇವ್ರು ಆಟ ಆಡ್ತಾರಲ್ವಾ, ಈ ತರ ದೇವ್ರ ಹೆಸರು ಹಿಡ್ಕೊಂಡು ಈ ತರ ಆಟ ಆಡ್ತಾರಲ್ವಾ, ಜೀವದ ಮೇಲೆ ಎಲ್ಲ ಆಸೆ ಬಿಟ್ಕೊಂಡು, ಇದು ನಿಮ್ಗೆ ಸರಿ ಅನ್ಸುತ್ತಾ ರಾಂಗ್ ಅನ್ಸುತ್ತೆ? ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿದ್ದಾರೆ ಬೆಟ್ಟದ ಮೇಲೆ, ಅದೇ ರಕ್ತ ಕೊಡೋ ಗುಡಿ. ಸೊ ಇನ್ನೊಂದು 10 ಮಿನಿಟ್ಸ್ ನಾವು ಅಲ್ಲಿರ್ತೀವಿ. ಸರಿ, ಹೋಗೋಣ ಬನ್ನಿ. ಇದೇ ಜಾಗ ದೇವರ ಸ್ವರೂಪದ ಮನುಷ್ಯ ರಕ್ತ ಕೊಡುವಂತ ಸ್ಥಳ. ಇದೇ ಪಲ್ಲಕ್ಕಿ ನೋಡಿ, ಈ ಪಲ್ಲಕ್ಕಿಗೋಸ್ಕರ ಜನರು ಇಷ್ಟು ಜೀವನ ಒತ್ತೆ ಇಟ್ಟು ಹರಸಾಹಸ ಪಡ್ತಿರೋದು. ಇಲ್ಲಿ ಮುಖ್ಯವಾಗಿ ಈ 4 ಊರುಗಳಿಂದ ತುಂಬಾನೇ ಹೊಡಿ ಆಟ ಆಡೋದು. ನಣಿಕೆ, ಸುಳುವಾಯಿ, ಅರಿಕೇರಿ, ಕೊತ್ತಪೇಟ. ಈ ಪಲ್ಲಕ್ಕಿನ ಪಡ್ಕೊಂಡ್ರೆ ಆ ಊರಿಗೆ ಒಳ್ಳೇದಾಗುತ್ತೆ ಅಂತ ಇವರ ನಂಬಿಕೆ. ಅದಕ್ಕೆ ಈ ದೇವರ ಪಲ್ಲಕ್ಕಿ ಪಡೆಯಕ್ಕೆ ಇವರು ಮರಣದ ಜೊತೆ ಆಟ ಆಡ್ತಾರೆ. ದೇವರು ರಾಕ್ಷಸಿಗೆ ರಕ್ತ ಕಟ್ಟ ನಂತರ ಒಂದು ಬನ್ನಿ ಗಿಡದ ಕೆಳಗೆ ದೇವರ ಮದುವೆ ಅಂತ ಒಂದು ಮಾಡ್ತಾರೆ. ಅದನ್ನು ನೋಡೋಕೆ ಮುಂದೆ ಹೋಗೋಕೆ ನಮ್ಮನ್ನು ಬಿಡಲಿಲ್ಲ. ಸೊ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಕ್ಕಂತಾನೆ ಗಿಂಬಲ್ ತಗೊಂಡ್ ಬಂದೆ. ಬಟ್ ಇಲ್ಲಿ ಗಿಂಬಲ್ ಇಂದ ವಿಡಿಯೋ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಈ ಗಿಂಬಲ್ ನೋಡಿದ್ರೆ ಪಕ್ಕನೆ ಕೋಲ್ ತಂದು ಬಡಿತಾರೆ. ಆಲ್ರೆಡಿ ಒಂದ್ಸರಿ ತೊಟ್ಟಿದೆ, ಅದಕ್ಕೆ ನಾನು ಗಿಂಬಲ್ ಇಂದ ಮಾಡ್ತಿಲ್ಲ. ವಿಡಿಯೋ ಸ್ವಲ್ಪ ಸ್ಟಕ್ ಆಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಟೈಮು 5:30 ಆಗ್ತಾ ಬಂತು. ನಾವು ಹೇಳಿದಲ್ಲ 3 ಗಂಟೆ ರಕ್ತ ಕೊಡಕ್ ಹೋಗಿದೆ ಅಂತ. ಈಗ ಮತ್ತೆ ವಾಪಸ್ ಬರ್ತಾರೆ. ಆಗ ಆಗಿದ್ದಕ್ಕಿಂತ ಈಗ ತುಂಬಾನೇ ಭಯಂಕರ, ಇನ್ನೂ ಜಾಸ್ತಿನೇ ಆಗುತ್ತೆ ಮಾರ್ನಿಂಗ್ ಟೈಮ್. ಯಾಕಂದ್ರೆ ಎಲ್ಲ ಒಂದೇ ಸರಿ ಬರ್ತಾರೆ. ನೋಡ್ತಾ ಇರಿ ಸ್ವಲ್ಪ ಮುಂದೆ. ಕೊನೆಯದಾಗಿ ಎಲ್ಲ ಜನರು ಕಾಯ್ತಿರೋದು ಈ ಹೇಳಿಕೆಗೋಸ್ಕರನೇ. ಗಂಗೆ ಒಳದಂಡಿಗೆ ನಿಂತಾಳ, ಹುಟ್ಟದ ಭಾಗಕ್ಕೆ ಹೋತಾಳ. 7,200 ನಗಳ್ಳಿ, 3,400 ಒಕ್ಕಳು ಜೋಳ, 3, 6, 6, 3. ಇದು ಯಾರಿಗಾದ್ರೂ ನಿಮ್ಗೆ ಅರ್ಥ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಜಾತ್ರೆ ಮುಗಿತಾ ಬಂತು. ಎಲ್ಲರೂ ಜನಗಳು ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ. ಕೈ ಕಾಲು ದೇಹ ಎಲ್ಲ ಚೆನ್ನಾಗಿದ್ದಾರಲ್ಲ ಮನೆಗೆ, ಪೆಟ್ಟು ತಿಂದವರೆಲ್ಲ ಹಾಸ್ಪಿಟ್ಲಿಗೆ, ಸತ್ತವರು ಸುಡುಗಾಡಿಗೆ. ಇಷ್ಟೇ ಈ ಜಾತ್ರೆಯ ಕತೆ. ಇವರನ್ನೆಲ್ಲ ಆ ಮಾಳಮಲ್ಲೇಶ್ವರ ಸ್ವಾಮಿನೇ ಕಾಪಾಡಬೇಕು. ಕೊನೆಯದಾಗಿ ಒಂದು ಮಾತು, ಈ ವಿಡಿಯೋ ನೋಡಿ, ಅಲ್ಲಿ ಆಗ್ಲೇ ಜೀವಗಳು ಹೋಗಿದ್ದೇವೆ, ಇನ್ನೂ ಹೊಡಿತಾನೆ ಇದ್ದಾನೆ. ಇನ್ನು ಇವರ ಕೋಪ ತಣ್ಣಗನೇ ಆಗಿಲ್ಲ. ನನ್ನ ಪ್ರಕಾರ ಇದು ದೇವರಿಗೋಸ್ಕರ ಅಲ್ಲ, ಇದು ಅವರವರ ದ್ವೇಷಕ್ಕೋಸ್ಕರ. ಇದು ಬರೀ ಜಾತ್ರೆ ಅಲ್ಲ, ಮರಣದ ಜಾತ್ರೆ. ಒಂದು ಜೀವನೇ ತೆಗೆದು ಮುಂದೆ ನೆಮ್ಮದಿಯಾಗಿ ಹೇಗೆ ಜೀವನ ಮಾಡ್ತಾರೆ ಇವರೆಲ್ಲ. ಇದು ಇನ್ನು ಹಿಂಗೆ ಮುಂದುವರೆದ್ರೆ ಒಳ್ಳೇದ ಕೆಟ್ಟದ ಕಾಮೆಂಟ್ ಮಾಡಿ. ಇಂಥ ಜಾಗದಲ್ಲಿ ತುಂಬಾನೇ ಧೈರ್ಯ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ನಿಮ್ಗೆ ತಿಳಿಸ್ಬೇಕಂತ. ಯಾಕಂದ್ರೆ ನಿಮ್ಗೆ ಇನ್ನು ಯಾರು ಗೊತ್ತಿರಲ್ಲ, ಯಾಕಂದ್ರೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಈ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ನಿಮಗೂ ಗೊತ್ತಾಗಬೇಕು. ಬೇರೆ ಊರುಗಳಲ್ಲಿ ತುಂಬಾನೇ ಜಾತ್ರೆ ಬೇರೆ ತರ ನಡೆಯುತ್ತೆ. ಬಟ್ ಇಲ್ಲಿ ಮಾತ್ರ ರಕ್ತ ಕೋಳಿನ ಇರುತ್ತೆ. ತುಂಬಾನೇ ಧೈರ್ಯ ಮಾಡಿ ವಿಡಿಯೋ ಮಾಡಿದ್ದೀನಿ, ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಭಯ ಆದ್ರೂ ಅದು ನಿಮ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ. ನೀವು ಮಾಡ್ಬೇಕಾದ್ರೆ ಇಷ್ಟೇ, ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ಈ ಥರನ ಬೇರೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ.